He's my inspiration. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಸೊ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶಶಿಕುಮಾರ್, ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ. ಸೊ ಇವತ್ತು ನಾನು ಒಂದು ಪುಣ್ಯ ಸ್ಥಳಕ್ಕೆ ಬಂದಿದ್ದೀನಿ. ಅಂದರೆ ನಮ್ಮನ್ನು ಅಗಲಿ 2 ವರ್ಷ ಆದ್ರೂ ಅವ್ರ ಮೇಲೆ ಇರೋ ಪ್ರೀತಿ ಅಭಿಮಾನ ಜನ ಇನ್ನೂ ಯಾಕೆ ತೋರಿಸ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಅವರ ಒಂದು ಪುಣ್ಯ ಸ್ಥಳನ ನೋಡೋಣ ಅಂತ ಬಂದಿದ್ದೀನಿ. ಸೊ ನಾನು ಯಾರ ಬಗ್ಗೆ ಮಾತಾಡ್ತೀನಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತಲ್ವ, ಅವರೇ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಹತ್ರ ಬಂದಿದ್ದೀನಿ. ಹಾಗೆ ಅಣ್ಣವ್ರ ಸಮಾಧಿನೂ ಇದೆ. ಸೊ ಬನ್ನಿ ಒಂದು ಸಮಾಧಿ, ಒಂದು ಈ ಪುಣ್ಯ ಸ್ಥಳನ ಒಂದು ರೌಂಡ್ ಅಪ್ ಹಾಕೋಣ. ಹಾಗೆ ಇಲ್ಲಿ ಜನಗಳು ಯಾವ ರೀತಿ ಅವ್ರ ಹೆಸರು ಹೇಳ್ಕೊಂಡು ಇಲ್ಲಿ ಬದುಕ್ತಾ ಇದ್ದಾರೆ, ವ್ಯಾಪಾರ ಮಾಡ್ತಾ ಇದ್ದಾರೆ, ಜೀವನ ಕತ್ಕೊಳ್ತಾ ಇದ್ದಾರೆ ಅಂತಲೂ ಅವ್ರ ಬಾಯಿಂದನೇ ಕೇಳೋಣ ಬನ್ನಿ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದಲ್ಲೇ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕನೂ ಇದೆ. ಸೊ ಅಪ್ಪು ಅವರು ನಮ್ಮ ನಗಳಿ 2 ವರ್ಷ ಆದ್ರೂ ಅವ್ರ ಮೇಲಿರುವಂತಹ ಪ್ರೀತಿ ಅಭಿಮಾನ ಕಿಂಚಿತ್ತು ಕನ್ನಡಿಗರಲ್ಲಿ ಕಮ್ಮಿ ಆಗಿಲ್ಲ, ಆಗೋದು ಇಲ್ಲ. ಯಾಕಂದರೆ ಅಪ್ಪು ಒಂದು ಹೆಸರು ಮಾತ್ರ ಅಲ್ಲ, ಅದು ಕನ್ನಡಿಗರ ಉಸಿರು. ಸೊ ಇಲ್ಲಿಗೆ ಬರುವಂತಹ ಅಭಿಮಾನಿ ದೇವರುಗಳಿಗೆ ಅಣ್ಣವ್ರ ಸ್ಮಾರಕ ಜೊತೆ ಅಪ್ಪು ಅವರ ಸ್ಮಾರಕನೂ ನೋಡ್ಬೋದು, ಹಂಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸ್ಮಾರಕನೂ ನೋಡ್ಬೋದು. ಈ ಪುಣ್ಯ ಸ್ಥಳಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಅಭಿಮಾನಿ ದೇವರುಗಳಂತೂ ಬರ್ತಾನೆ ಇರ್ತಾರೆ. ಏನಿಲ್ಲ ಅಂದ್ರೂ ದಿನಕ್ಕೆ 1,000 ಜನ ಇಲ್ಲಿ ವಿಸಿಟಿಂಗ್ ಆಗ್ತಾ ಇರುತ್ತೆ. ವೀಕೆಂಡ್ ಏನಾದ್ರು ಬಂತು ಅಂದರೆ ಒಂದು 30,000 ಕ್ರಾಸ್ ಆಗುತ್ತೆ ಅಂತ ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ ಅವರ ವರದಿ ಇದೆ. ಇನ್ನು ಈ ಪುಣ್ಯ ಸ್ಥಳನ ತುಂಬ ಕ್ಲೀನ್ನೆಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಪಾರ್ಕ್ ಇರಲಿ, ಕಾರಂಜಿ ಇರಲಿ, ಎಲ್ಲ ಅದ್ಭುತವಾಗಿದೆ. ಇನ್ನು ಅಪ್ಪ ಅವರ ಸ್ಮಾರಕ ಈಗ ರೀಸೆಂಟಾಗಿ ಹೊಸದಾಗಿ ಇನಾಗ್ರೇಷನ್ ಮಾಡಿರೋದ್ರಿಂದ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಬರೋ ಜನಗಳಂತೂ ಇನ್ನೊಂದು ರೋಸ್ ಹೂವು ಇಟ್ಕೊಂಡು ಅಪ್ಪು ಅವರಿಗೆ ಇಲ್ಲಿ ಕೊಡ್ತಾರೆ. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಎಲ್ರಿಗೂ ಯಾಕೆ ಇಷ್ಟ ಆಗ್ತಾರೆ ಅಂದರೆ ಅವ್ರು ಮಾಡಿರೋ ಸಮಾಜ ಸೇವೆ ಬರೀ ನಟನೆಯಿಂದ ಮಾತ್ರ ಅಲ್ಲ, ಅವರು ಮಾಡಿರೋ ಸಮಾಜ ಸೇವೆಯಿಂದ ಪ್ರತಿಯೊಬ್ಬರಿಗೂ ಕನ್ನಡಿಗರಲ್ಲೂ ಅವರು ಚಿರಸ್ಥಾಯಿಯಾಗಿದ್ದಾರೆ. ಒಂದು ಕೈಯಲ್ಲಿ ಮಾಡಿದ್ದು ದಾನ ಇನ್ನೊಂದು ಕೈಯಲ್ಲಿ ಗೊತ್ತಾಗ್ತಿರ್ಲಿಲ್ಲ, ಆ ರೇಂಜಿಗೆ ಅವರು ಮಾಡಿದರು. 16 ಅನಾಥಾಶ್ರಮ ಆಗಲಿ, 19 ಗೋಶಾಲೆ ಆಗಲಿ, ವೃದ್ಧಾಶ್ರಮಗಳಾಗಲಿ, 1800 ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಿಸ್ತಾಯಿದ್ರು ಅಂತ ಪುಣ್ಯಾತ್ಮ ಇವರು. ಮೈಸೂರಿನಲ್ಲಿರುವಂಥ ಶಕ್ತಿಧಾಮದ ಮುಖಾಂತರ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಅಲ್ಲಿ ವಾಸ ಮಾಡ್ತಿದ್ರು, ಹಂಗೆ ಅಲ್ಲಿ ಸ್ಟಡೀಸು ಮಾಡ್ತಾಯಿದ್ದಾರೆ. ಇಷ್ಟೆಲ್ಲ ಅಲ್ಲದೆ ಎಷ್ಟೊಂದು ಜನಗಳು ಕಷ್ಟ ಅಂತ ಅವ್ರ ಹತ್ರ ಬಂದರೆ ಅವರು ಎಲ್ಪ್ ಮಾಡದೆ ಅವ್ರಿಗೆ ವಾಪಸ್ ಕಳಿಸೇ ಇಲ್ಲ, ಅಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಅವರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಅದಕ್ಕೆ ಅವರು ಸಿಂಪ್ಲಿಸಿಟಿಗೆ ನಾವು ಫಸ್ಟ್ ಆಫ್ ಆಲ್ ಗ್ರೇಟ್ ಹೇಳಲೇಬೇಕು. ಅಂಥ ಸಿಂಪ್ಲಿಸಿಟಿ ಮನುಷ್ಯರು ಇವರು. ಇದರ ಜೊತೆಯಲ್ಲಿ ಅವರಾದ ಮರಣ ನಂತರ ಕಣ್ಣುಗಳನ್ನು ದಾನ ಮಾಡಿ ಇಡೀ ಯೂತ್ಸ್ಗೆ ಮಾದರಿಯಾದಂತಹ ವ್ಯಕ್ತಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಇಂಥ ವ್ಯಕ್ತಿಯ ಫ್ಯಾನ್ ಅಂತ ಹೇಳ್ಕೊಳೋದಕ್ಕೆ ನನಗೆ ಪ್ರೌಡ್ ಆಗುತ್ತೆ. ಜೈ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಎಂದೆಂದಿಗೂ ಅಮರ ಅಜರಾಮರ. ಜೈ. ಇನ್ನು ನಮ್ಮ ಅಪ್ಪು ಬಾಸ್ ಅವರು ಮಾಡಿದ್ದ ಪ್ರತಿಯೊಂದು ಸಿನಿಮಾನೂ ಒಂದೊಂದು ಮೆಸೇಜ್ ಕೊಡ್ತಾಯಿತ್ತು. ಪ್ರತಿಯೊಂದು ಮೂವಿಲೂ ಒಂದೊಂದು ಇಡೀ ಫ್ಯಾಮ್ಲಿನೇ ಕೂತ್ಕೊಂಡು ನೋಡುವಂಥ ಫಿಲಮ್ ನಮ್ಮ ಅಪ್ಪು ಬಾಸ್ ಅವರು ಕೊಡ್ತಾಯಿದ್ರು. ಇಂತಹ ವ್ಯಕ್ತಿತ್ವದ ವ್ಯಕ್ತಿ ಮತ್ತೆ ಸಿಗೋದು ನಮಗೆ ತುಂಬಾ ಕಷ್ಟ ಇದೆ. ಸೊ ಅವರು ಹೋದಂತಹ ಈ ನಾಡು ನಾವೇ ಧನ್ಯರು ಅಂತಲೇ ನಾವು ಹೇಳ್ಬೋದು. ಅಪ್ಪು ಸಾರ್ಗೆ ನಮ್ಮ ನಮನ ಯಾವಾಗಲೂ ಇದ್ದೇ ಇರುತ್ತೆ. ಸ್ಮಾರಕ ನೋಡ್ಕೊಂಡು ಮುಂದೆ ಪಾಸಾಗ್ತಾ ಹೋದೆ. ಹಾಗೆ ನಮ್ಮ ಅಣ್ಣವ್ರ ಸ್ಮಾರಕನೂ ಸಿಕ್ತು. ಅಣ್ಣವ್ರ ಸ್ಮಾರಕ ಸಖತ್ತಾಗಿ ಮಾಡಿದ್ದಾರೆ. ಕಾರಂಜಿ ಅಂತೆ ಅವ್ರು ಮಾಡಿರೋ ಅಷ್ಟು ಸಿನಿಮಾಗಳದ್ದು ಪೋಸ್ಟರ್ ಇದೆ, ಅಲ್ಲಿ ಸುತ್ತಲೂ ಹಾಕಿದ್ದಾರೆ ಒಂದು ಗೋಡೆ ಮೇಲೆ, ತುಂಬ ಚೆನ್ನಾಗಿದೆ. ಇಲ್ಲಂತೂ ಜನ ಒಂಥರ ಫೋಟೋ ಹೊಡ್ಸೋದಕ್ಕೆ ಇಲ್ಲಿ ನೂಕು ಮಾಡ್ತಾರೆ. ನನಗಂತೂ ತುಂಬ ಇಷ್ಟ. ಇಲ್ಲಿ ಅಣ್ಣವ್ರ ಸಮಾಧಿಗೆ ಫಸ್ಟ್ ಬರ್ತಿದ್ದೆ, ಬಟ್ ಅಪ್ಪವ್ರು ಹೋದ್ಮೇಲೆ ಈಗ ಅಪ್ಪವರು ಅಲ್ಲಿ ಇರೋದ್ರಿಂದ ಸೊ ನಾವು ವೀಕೆಂಡ್ ಆಯಿತು ಅಂದರೆ ಇಲ್ಲಿ ಪ್ರೆಸೆಂಟ್ ಕೊಡ್ತೀವಿ. ಹಂಗೆ ನಮ್ಮ ಥರ ಅಭಿಮಾನಿಗಳು ಎಷ್ಟೊಂದು ಜನ ಇದ್ದಾರೆ, ಅವರು ಇಲ್ಲಿ ಬಂದು ಅಣ್ಣವ್ರದ್ದು ಆಶೀರ್ವಾದ ತೊಗೋತಾರೆ, ಅಪ್ಪು ಬಾಸ್ನ ಆಶೀರ್ವಾದ ತೊಗೋತಾರೆ. ಹಿಂಗೆ ಇಲ್ಲೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಹೋಗ್ತಾರೆ. ನೋಡೋಕ್ಕೆ ಒಂಥರ ತುಂಬ ಸಖತ್ತಾಗಿ ಕಾಣುತ್ತೆ ನಮ್ಮ ಅಣ್ಣವ್ರ ಸಮಾಧಿ. ಸೊ ಇಲ್ಲಂತೂ ಜನ ಅಂತೂ ಸಿಕ್ಕಾಪಟ್ಟೆ ಜನ ಇಲ್ಲಿ ಇದ್ದೇ ಇರ್ತಾರೆ ಯಾವಾಗ್ಲೂ. ಇಲ್ಲೇ ಪಕ್ಕದಲ್ಲೇ ಕಂಠೀರವ ಸ್ಟುಡಿಯೋ ಇರೋದ್ರಿಂದ ಇಲ್ಲಿ ಯಾವುದೇ ಮೂವಿ ಶೂಟಿಂಗ್ ತೆಗಿಬೇಕು ಅಂದ್ರೂ ಮೊದಲು ಬಂದು ಇಲ್ಲಿ ಅಣ್ಣವ್ರ ಆಶೀರ್ವಾದ ತೊಗೋತಾರೆ. ಹಾಗೆ ಈಗ ಅಪ್ಪು ಅವ್ರ ಆಶೀರ್ವಾದ ತೊಗೋತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನು ವೀಕೆಂಡ್ ಆಯ್ತು ಅಂದರೆ ಇನ್ನೂ ಜನ ಕಿಕ್ಕೇರಿತಾ ಇರ್ತಾರೆ ಗುರು. ಇಲ್ಲಂತೂ
ಸಖತ್ತಾಗಿದೆ ಮಾತ್ರ. ಅಣ್ಣವ್ರು ಮಾಡಿರೋ ಅಷ್ಟು ಮೂವೀಸ್ ಪೋಸ್ಟರ್ಸು ಅಲ್ಲಿ ಹಾಕಿದವ್ರಿಗೆ ಬಂದಿರೋ ಅವಾರ್ಡ್ಗಳ ಬಗ್ಗೆ ಪ್ರತಿಯೊಂದನ್ನು ಅಣ್ಣವ್ರ ಬಗ್ಗೆ ಮಾಹಿತಿ ಇಲ್ಲಿದೆ. ಪುಣ್ಯಸ್ಥಳ ನೋಡ್ಕೊಂಡು ಈಚೆ ಬಂದರೆ ಇಲ್ಲಿ ಒಂದು ಜಾತ್ರೆ ಥರನೇ ಇರುತ್ತೆ. ಈ ವೀಕೆಂಡ್ ಬಂತಂದರೆ ಇಲ್ಲಿ ಜಾತ್ರೆನೇ ಬಿಡಿ, ಈ ರೋಡಲ್ಲಿ ಕಾಲಿಕ್ಕಾಗಲ್ಲ, ಅಷ್ಟು ಜನಸಾಗರ ಇರ್ತಾರೆ ಇಲ್ಲಿ ಅಪ್ಪು ಅವ್ರ ಹೆಸರು ಹೇಳ್ಕೊಂಡು ಒಂದು 100 ಕುಟುಂಬಗಳು ಇಲ್ಲಿ ಬದುಕ್ತಾ ಇದ್ದಾರೆ, ದುಡಿತಿದ್ದಾರೆ. ಎಷ್ಟೊಂದು ಜನಕ್ಕೆ ಇಲ್ಲಿ ಮಾತಾಡೋಕ್ಕೆ ನಾನು ಟ್ರೈ ಅಂದರೆ ಅವರು ಮಾತಾಡಲಿಲ್ಲ. ಸೊ ಪರವಾಗಿಲ್ಲ ಬಿಡಿ ಸರ್, ಅಪ್ಪು ಅವರು ಹೆಸರು ಹೇಳ್ಕೊಂಡು ನಾವು ಬದುಕ್ತಿದ್ದೀವಿ, ಅವ್ರ ಹೆಸರು ಹೇಳ್ಕೊಂಡು ನಾವು ಇಲ್ಲಿ ವ್ಯವಹಾರ ಮಾಡ್ತಾಯಿದ್ದೀವಿ ಅಂದರೆ ಬಿಸ್ನೆಸ್ಸು. ಸೊ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರುತ್ತೆ ಕನ್ನಡಿಗರ ಮೇಲೆ ಅಂತ ಹೇಳ್ತಾರೆ. ತುಂಬ ಖುಷಿ ಆಯಿತು. ಇದು ನೀವೇ ನೋಡ್ತಿದ್ದೀರಲ್ಲ ಯಾವ ಥರ ಕ್ರೌಡ್ ಇದೆ ಇಲ್ಲಿ ಅಂತ. ಸೊ ಅಪ್ಪು ಅವ್ರು ಹೋದ್ಮೇಲೂ ಅವ್ರ ಹೆಸರು ಹೇಳ್ಕೊಂಡು ಇಲ್ಲಿ ಪ್ರತಿಯೊಂದು ಪಾಪ ಒಂದು ಮಿಡಲ್ ಕ್ಲಾಸ್ ಜನಗಳು ಇಲ್ಲಿ ಏನು ಬಿಸ್ನೆಸ್ ಮಾಡ್ತಿದ್ದಾರೆ ಅವರಿಗೆ ಇನ್ನೂ ಬಿಸ್ನೆಸ್ ಆಗಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಇಲ್ಲಿ ಬರೋ ಅಭಿಮಾನಿಗಳು ಇಲ್ಲಿ ಎಲ್ಲರ ಹತ್ರನೂ ಬಿಸ್ನೆಸ್ ಮಾಡಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಹಿಂಗೆ ನೋಡ್ತಾ ಮುಂದಕ್ಕೆ ಪಾಸ್ ಆಗ್ತಾ ಹೋದೆ. ಮುಂದಕ್ಕೆ ಹೋದರೆ ನಮ್ಮ ಅಂಬರೀಷ್ ಅವರ ಸಮಾಧಿನೂ ಇದೆ. ಇದು ಸಖತ್ತಾಗಿ ಮಾಡಿದ್ದಾರೆ. ಈಗ ತಾನೇ ಇದು ರೀಸೆಂಟಾಗಿ ಇನಾಗ್ರೇಷನ್ ಮಾಡಿದ್ದಾರೆ. ನೋಡೋಕ್ಕೆ ಸಖತ್ತಾಗಿದೆ ಗುರು. ನೋಡಿ ಸುತ್ತಲೂ ಒಂಥರ ಎಷ್ಟು ಒಳ್ಳೆ ಪಾರ್ಕ್ ಥರ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ತುಂಬ ಚೆನ್ನಾಗಿದೆ ಇದು ಮಾತ್ರ. ಇಲ್ಲೂ ಅಷ್ಟೇ ಜನ ಇಲ್ಲಿಗೆ ಅಣ್ಣವ್ರ ಸಮಾಧಿ ನೋಡೋಕೆ ಬರೋ ಜನಗಳೆಲ್ಲ ಹಂಗೆ ಪಕ್ಕದಲ್ಲಿ ಕಾಂಪೌಂಡಲ್ಲೇ ಇದೆ. ಇದು ಅಂಬರೀಷ್ ಅವ್ರದ್ದು ಸಮಾಧಿ. ಸೊ ಇಲ್ಲಿ ಬಂದು ಇಲ್ಲೂ ನೋಡಿಕೊಂಡು ಫೋಟೋಸ್ ತೊಗೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಜನ. ಸೊ ಇದೊಂಥರ ಈಗ ಈ ಕಂಠೀರವ ಸ್ಟೇಡಿಯಂ ಏನಿದೆ ಇದೊಂಥರ ಟೂರಿಸ್ಟ್ ಪ್ಲೇಸ್ ಆಗೋಗಿದೆ. ಬೆಂಗಳೂರಲ್ಲಿ ಏನೇನು ಟೂರಿಸ್ಟ್ ಪ್ಲೇಸಸ್ ಯಾರ್ಯಾರು ಬರ್ತಾರೋ ಹಂಗೆ ಇಲ್ಲಿ ಅಣ್ಣವ್ರ ಸಮಾಧಿ ನೋಡಿಕೊಂಡು ಇವೆಲ್ಲ ನೋಡಿಕೊಂಡು ಹಂಗೆ ಮುಂದಕ್ಕೆ ಅವರು ವಾಪಸ್ ಆಗ್ತಾರೆ. ಅಷ್ಟರ ಮಟ್ಟಿಗೆ ಇಲ್ಲಿ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗಿದೆ ಕಂಠೀರವ ಸ್ಟುಡಿಯೋದಲ್ಲಿ. ಸೊ ನೀವೇನಾದರೂ ಇನ್ನೂ ಇಲ್ಲಿ ವಿಸಿಟ್ ಕೊಟ್ಟಿಲ್ಲ ಅಂದರೆ ಮೊದಲು ವಿಸಿಟ್ ಕೊಡಿ, ಅಣ್ಣವ್ರ ಜೊತೆಗೆ ಅಪ್ಪರು ನೋಡ್ಕೊಳ್ಳಿ, ಹಾಗೆ ಅಂಬರೀಷ್ ಅವ್ರ ಸ್ಮಾರಕನೂ ಇದೆ, ಎಲ್ಲ ನೋಡಿಕೊಂಡು ಒಂದು ಒಳ್ಳೆ ರೌಂಡ್ ಹಾಕ್ಕೊಂಡು ವಾಪಸ್ ಮನೆಗೆ ಹೋಗಿ ಜೈ. ಸೊ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕುರಿತಾದಂತಹ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ನಾನು ವಿಡಿಯೋಸ್ ನೋಡ್ತಾರಿ, ಸಪೋರ್ಟ್ ಮಾಡ್ತಾರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ, ಜೈ ಅಪ್ಪು ಬಾಸ್.